ನಮಸ್ತೆ ಫ್ರೆಂಡ್ಸ್. ಧೂಮರೇಖಾ ಕಾದಂಬರಿ ಎರಡನೇ ಭಾಗ. ಮೊದಲನೇ ಭಾಗದಲ್ಲಿ ಪರಾಶರ ಶಾಸ್ತ್ರಿ ಮತ್ತು ಚಿತ್ರಶಿಖಂಡಿ ಶಿಶುನಾಗ ಯಾರನ್ನೋ ಮೀಟ್ ಮಾಡಿದ್ರಲ್ಲ ಆ ಜಾಗನ ಅಬ್ಸರ್ವ್ ಮಾಡೋಕ್ಕೆ ಹೋಗಿರ್ತಾರೆ. ಅಲ್ಲಿಂದ ಈಗ ಕತೆ ಮುಂದಕ್ಕೆ. ಚಿತ್ರಶಿಖಂಡಿ ಮತ್ತು ಪರಾಶರ ಶಾಸ್ತ್ರಿ ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಈ ಪರಾಶರ ಶಾಸ್ತ್ರಿ ವಯಸ್ಸಾದ ವೃದ್ಧ. ಸುಮಾರು ಒಂದು 25-30 ವರ್ಷಗಳಿಂದ ಮನೆಯಿಂದ ಹೊರಗೂ ಕೂಡ ಬರಲಾರ್ದೆ ನಿರಂತರ ತಪಸ್ಸಿನಲ್ಲೇ ನಿರತರಾಗಿರುವಂಥ ವ್ಯಕ್ತಿ. ಇವ್ರನ್ನ ಕರೆದಾಗ ಫಸ್ಟು ಹೆಸಿಟೇಟ್ ಮಾಡಿಕೊಂಡ್ರು. ಇದು ರಾಜ ಕುಟುಂಬದ ರಕ್ಷಣೆಗೋಸ್ಕರ ಅಂತ ಗೊತ್ತಾದಾಗ ಅವರು ಒಪ್ಪಿಕೊಂಡು ಚಿತ್ರಶಿಖಂಡಿ ಜೊತೆಗೆ ಹೊರಡ್ತಾರೆ. ಇವರಿಗೆ ವಿಷಯ ತಿಳಿದ ಕಾಲ ಮತ್ತು ಇವರು ನೋಡಿದಾಗ ಅಲ್ಲಿ ಯಾವ ಟೈಮ್ ಆಗಿತ್ತು ಇವೆರಡನ್ನೂ ಗಣನೆಗೆ ತಗೊಂಡು ಅಲ್ಲಿ ಇರೋ ಆ ವ್ಯಕ್ತಿ ಕಾಲ್ಮುದ್ರೆಗಳನ್ನು ಪರಿಶೀಲಿಸಿ ಒಂದು ನಿರ್ಧಾರಕ್ಕೆ ಬಂದು ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ಹೇಳ್ತಾರೆ ಜ್ಯೋತಿಷ್ಯದ ಪ್ರಕಾರ. ಯಾಕಂದರೆ ಇವರು ಮಹಾನ್ ಜ್ಯೋತಿಷ್ಯ. ನೋಡು, ಈ ವ್ಯಕ್ತಿ ಈ ಮುದ್ರೆಗಳು ಇದು ಎಲ್ಲ ನೋಡಿದ ಮೇಲೆ ಅನ್ನಿಸ್ತಿರೋದು ಇವನು ರಾಜ ಕುಟುಂಬಕ್ಕೆ ತೊಂದರೆ ಮಾಡಲಿಕ್ಕಂತಲೇ ಬರ್ತಿದ್ದಾನೆ. ಅಲ್ಲದೆ ಹೆಚ್ಚು ಕಮ್ಮಿ ಒಂದು 10-15 ದಿನದ ಒಳಗಡೆ ಆಗಿ ಇವ್ರಿಗೆ ತುಂಬ ಆಪತ್ತು ಕಾದಿದೆ. ನೀನಿವಾಗ ತುಂಬ ಸೀರಿಯಸ್ ಆಗಿ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾನೆ. ಚಿತ್ರಶಿಖಂಡಿ ನಿಜಾಯಿತಿ ಪರ, ಖಂಡಿತ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪರಾಶರ ಶಾಸ್ತ್ರಿ ಹೇಳ್ತಾರೆ, ಯಾರಾದರೂ ಏನು ನೋಡಿದ್ರೂ ಬೆರಗಾಗದೇ ಇರೋ ಅಂಥವ್ರು, ಯಾವುದೇ ಭ್ರಮಣೆಗೆ ಒಳಗಾಗದವರು, ಏನು ನೋಡಿದ್ರೂ ಭಯ ಪಡಲಾರ್ದವರು, ಒಂದು ವೇಳೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂದ್ಕೊಳ್ಳೋ ಅಂಥವ್ರು, ಒಂದು 10 ಜನನ್ನ ಸ್ವಲ್ಪ ಬಲಾಢ್ಯರನ್ನು ತಂದು ಈ ಕೋಟೆ ಬಾಗಿಲತ್ರ ಮತ್ತು ಅರಮನೆ ಹತ್ರ ಹಾಗೆಯೇ ಈ ದಾರಿಯಲ್ಲೂ ಕೂಡ ಇಟ್ಟಿರು. ಯಾಕೆಂದರೆ ಆ ಬರೋ ವ್ಯಕ್ತಿ ಹೇಗೆ ಬರ್ತಾನಂತ ಹೇಳಲಿಕ್ಕೆ ಬರಲ್ಲ. ಆ ವ್ಯಕ್ತಿ ಅಂತೂ ಈ ಕೋಟೆಗೆ ಬಂದೇ ಬರ್ತಾನೆ. ಬಂದಮೇಲೆ ಸುಮಾರು ಅನಾಹುತಗಳು ನಡೀತವೆ ಅಂತ ಹೇಳ್ತಾನೆ. ಆ ಕೆಲಸನ ಆ ತಕ್ಷಣದಿಂದನೇ ಮಾಡ್ತಾನೆ ಚಿತ್ರಶಿಖಂಡಿ. ಇಷ್ಟಕ್ಕೂ ಮುಂಚೆ ಸೈನ್ಯದಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಆಗಿ ಹೊರಗಡೆ ಎಲ್ಲೋ ತಪಸ್ಸು ಧ್ಯಾನ ಅಂದ್ಕೊಂಡು ಹೋಗಿರೋವಂಥವ್ರನ್ನೆಲ್ಲ ಎಬ್ಬಿಸ್ಕೊಬಂದು ಅಲ್ಲಿ ನೇಮಿಸ್ತಾನೆ. ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು ದಿನ ಕಳೆಯುತ್ತೆ. ಮಾರನೇ ದಿನ ರಾಣಿ ಚಂದ್ರಮತಿ ಹತ್ರ ಬಂದು ಚಿತ್ರಶಿಖಂಡಿ ಹೇಳ್ತಾನೆ, ಈ ಥರ ಸಾಮೂಹಿಕ ಶಾಸ್ತ್ರವೇತ್ತ ಈ ಪರಾಶರ ಶಾಸ್ತ್ರಿನ ಕರ್ಕೊಂಡು ಹೋಗಿದ್ದೆ, ಅವರು ಈ ರೀತಿ ನಿಮಗೆ ಆಪತ್ತಿದೆ ಅಂದರು, ಎಲ್ಲ ಕಡೆ ನಾನು ಈ ರೀತಿ ಹಳೊಬ್ರನ್ನೆಲ್ಲ ಕರ್ಕೊಬಂದು ಇಟ್ಟಿದ್ದೀನಿ ಅಂತ ವರದಿ ಒಪ್ಪಿಸ್ತಾನೆ. ಅಯ್ಯೋ ಮೂರ್ಖ, ಬರೋನು ಆಲ್ರೆಡಿ ಬಂದಾಗಿದೆ ಅಂತ ಹೇಳ್ತಾಳೆ ರಾಣಿ. ಏನಮ್ಮ ಅಂತ ಮತ್ತೆ ಕೇಳ್ತಾನವನು. ಒಂದು ರೂಪದಲ್ಲಿ ಬಂದಾಗಿದೆ, ಇನ್ನೊಂದು ರೂಪದಲ್ಲಿ ಬರ್ತಾನೇನೋ, ಒಂದು ವೇಳೆ ಬಂದರೆ ನನ್ನ ಕತ್ತಿಗೆ ಬಲಿಯಾಗ್ತಾನೆ ಅವನು ಅಂತ ಹೇಳಿ ತನ್ನ ಸೊಂಟ ಮುಟ್ಟಿ ನೋಡ್ಕೋತಾಳೆ. ಅಲ್ಲದೆ ಅವನ್ನ ಈ ಅರಮನೆವರೆಗೂ ಬರೋಕ್ಕೆ ನಾನು ಬಿಡಲ್ಲ, ಅಲ್ಲದೆ ಅಂತ ಹೇಳಿ ಸುಮ್ಮನಾಗ್ತಾಳೆ. ಇದೇ ಮಾತನ್ನು ತಗೊಂಡೋಗಿ ಪರಾಶರ ಶಾಸ್ತ್ರಿಗೆ ಹೇಳ್ತಾನೆ ಚಿತ್ರಶಿಖಂಡಿ. ಚಿತ್ರಶಿಖಂಡಿ ಹೇಳಿದ್ದ ಮಾತಿಗೆ ಪರಾಶರ ಶಾಸ್ತ್ರಿಗೆ ಏನೋ ಅನಿಸುತ್ತೆ, ಬಟ್ ಅದನ್ನ ಏನು ಅವನಿಗೆ ಹೇಳಲಿಕ್ಕೆ ಇಷ್ಟ ಆಗಲ್ಲ. ನೋಡು, ನೀನು ಮಾತ್ರ ತುಂಬ ಜೋಪಾನವಾಗಿರು. ಸ್ವಲ್ಪ ಒಂದು ವಯಸ್ಸಾದ ಒಬ್ಬರು ಬಲಿಷ್ಠರನ್ನು ಒಬ್ಬರನ್ನ ನನಗೂ ನನ್ನ ಜೊತೆಗೂ ಇಡು. ಹಾಗೆ ನೀನು ಮಾತ್ರ ಅರಮನೆಯನ್ನು ತಪ್ಪದೇ ಚೆನ್ನಾಗಿ ಕಾಪಾಡು. ನಮಗೆ ರಾಜಭಕ್ತಿ ಇದೆ, ನಮ್ಮ ರಾಜವಂಶನ ಕಾಪಾಡೋದು ನಮ್ಮ ಮುಖ್ಯ ಉದ್ದೇಶವಾಗಿರಬೇಕು ಅಂತ ಹೇಳ್ತಾನೆ. ಮತ್ತು ರಾಣಿ ಈ ಮಾತೆಲ್ಲ ಹೇಳಿದ್ರು, ನಿಮ್ಗೇನೋ ಹೇಳ್ಬೇಕನ್ನಿಸ್ತಿದೆ, ನನ್ನ ಹತ್ರ ಹೇಳೋಕ್ಕೆ ಇಷ್ಟ ಇಲ್ವೇನೋ, ನೀವು ಡೈರೆಕ್ಟಾಗಿ ರಾಣಿ ಹತ್ರ ಮಾತಾಡ್ಬೋದು, ನೀವು ಬಂದರೆ ರಾಣಿ ಖಂಡಿತ ಮಾತಾಡ್ತಾರೆ ಅಂತ ಹೇಳ್ತಾರೆ ಚಿತ್ರಶಿಖಂಡಿ. ಪರಾಶರ ಶಾಸ್ತ್ರಿ ಯೋಚನೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಗೆ ಹೋದ್ಮೇಲೆ ರಾಣಿ ಹೇಳ್ತಾಳೆ, ಅವನ್ನ ಕೇಳಿದೆ ನಾನು, ಅವನ ಹೆಸರು ಜಯದ್ರಥ ಅಂತೆ, ಅವನು ಯಾವಾಗ ಬಿಟ್ಟು ಹೋಗ್ತೀಯಾ ಅಂತಂದರೆ, ನಾನು ನನ್ನ ಕೆಲಸ ಮುಗಿದ ಮೇಲೆ ಬಿಟ್ಟು ಹೋಗ್ತೀನಿ, ನಾನು ಬಿಟ್ಟಾಗ ನಿನ್ನ ರಾಜ ಕೂಡ ಸತ್ತಿರ್ತಾನೆ ಅಂತ ಹೇಳಿದ್ದಾನೆ ಅಂತ ರಾಣಿ ಹೇಳ್ತಾಳೆ. ಹಾಗೆ ಈ ಪರಾಶರ ಶಾಸ್ತ್ರಿ ಹೋಗಿದ್ದೇನೆ ಫಸ್ಟು ಶಿಶುನಾಗನ ಹತ್ರ ಹೋಗ್ತಾನೆ. ಒಂದು ಕಡೆ ಕೂತಿದ್ರೆ ಇವನು ಹೋಗಿ, ಏನಪ್ಪ ನಿನ್ನೆ ನೀನೊಬ್ಬನ ಮೀಟ್ ಮಾಡಿದ್ಯಲ್ಲ, ಅವನು ಹೇಗಿದ್ದ, ಅವನ ಮುಖ ಹೇಗಿತ್ತು,
ಅವನು ನಿನ್ನ ಜೊತೆ ಏನು ಮಾತಾಡ್ದ, ಅವ್ನು ನಿಂಗೇನು ಕೊಟ್ಟ ನಿಂಗೆ ಅದು ಸೇದಲಿಕ್ಕೆ ಅಂತೆಲ್ಲ ಪ್ರಶ್ನೆ ಕೇಳ್ತಾನೆ. ಓ ಅವ್ನು ನಿಮ್ಗೆ ಗೊತ್ತಾ, ಬರ್ತೀನಿ ಇಲ್ಲಿಗೆ ಅಂತ ಹೇಳಿದ್ರು, ನಾನು ಅವ್ರನ್ನ ಗುರುವಾಗಿ ಸ್ವೀಕರಿಸಿದ್ದೀನಿ. ಬರ್ತೀನಿ ಅಂದರೆ ಯಾಕೋ ಬರಲೇ ಇಲ್ಲ, ಎಷ್ಟೊತ್ತಾಗತ್ತೋ ಏನೋ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ ಅಂತೂ ಕೂಡ ಗೊತ್ತಿಲ್ಲ, ನಾನು ಬಂದಾಗ ನಿನಗೆ ಗೊತ್ತಾಗತ್ತೆ ಬಿಡು ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಅಯ್ಯೋ ಅದೇನು ಗೊತ್ತಾ, ಅವನು ಇಷ್ಟಕ್ಕೂ ಹೆಂಗಿದ್ದ ಅವನು ಅಂತ ಕೇಳಿದ್ರೆ, ನಿಮ್ಮ ಶಿಷ್ಯ ಅಂತೀರಾ ಏನು, ನಿಮ್ಗೆ ಗೊತ್ತಿಲ್ವಾ ನಾನೇನೇ ಕೇಳಬೇಕು ಅಂತ ಶಿಶುನಾಗ ಹೇಳೋದಿಲ್ಲ. ಆಗ ಪರಾಶರ ಶಾಸ್ತ್ರಿ ಹೇಳ್ತಾನೆ, ಅವನು ನನ್ನ ಶಿಷ್ಯನೇ, ನನ್ನ ಹತ್ರ ಕೆಲವು ವಿದ್ಯೆ ಕಲಿತು ಹೋಗಿ ಅವನು ಕೆಲವೊಂದು ನಾಪತ್ತಿಗೆ ಮತ್ತು ಯಾರಿಗೂ ಹಾನಿ ಮಾಡಬಾರ್ದು ಅಂತ ಹೇಳಿದ್ದೆ, ಆದರೆ ಅವ್ನು ನಿಮಗೆ ಹಾನಿ ಮಾಡೋಕ್ಕೆ ನಿಂತುಬಿಟ್ಟಿದ್ದಾನೆ, ಅದಕ್ಕೆ ಅವನಂತೂ ನಾನು ಇಲ್ಲಿಗೆ ಬರೋಕ್ಕೆ ಬಿಡಲ್ಲ, ನಾನು ಅಡ್ಡ ಹಾಕ್ತೀನಿ ಅವನಿಗೆ ಅಂತ ಹೇಳ್ತಾನೆ. ಅಂದರೆ ನೀನು ಕೂಡ ದೆವ್ವನಾ, ಮನುಷ್ಯ ಅಲ್ವಾ ಅಂತ ಕೇಳ್ತಾನೆ ಶಿಶುನಾಗ. ಏನು ಅಂತಂದರೆ, ಅವನು ಇದ್ದಿದ್ದು ಆಕಾರ ನೋಡಿ ನಂಗೆ ಮನುಷ್ಯ ಅಂತಲೇ ಅನ್ನಿಸ್ಲಿಲ್ಲ, ಏನು ಶವ ಎದ್ದು ಬಂದಿದೆಯಾ ಅಂತ ಅನ್ನಿಸ್ತು, ಆದರೆ ನೀವೂ ಅವ್ರ ಗ್ರೂಪಿಗೆ ಸೇರಿದವರೇನಾ ಅಂತ ಕೇಳ್ತಾನೆ. ಹೊರಗೆ ಬರೋ ಅಷ್ಟೊತ್ತಿಗೆ ಪರಾಶರ ಶಾಸ್ತ್ರಿಗೆ ಅರ್ಥ ಆಗತ್ತೆ, ಅವನು ಯಾರೇ ಆಗಿರಲಿ ಈ ಶಿಶುರಾಗನ ಮೈಯಲ್ಲಿ ಒಂದು ಶಕ್ತಿಯನ್ನು ನಿಕ್ಷೇಪ ಮಾಡಿ ಕಳಿಸಿದ್ದಾನೆ, ಈಗ ಇನ್ನೂ ಇವನು ಪೂರ್ತಿ ಹೊರಗೆ ಬಂದಿಲ್ಲ ಅದರಿಂದ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ರಾಣಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ, ಅವ್ರ ಹತ್ರ ಇರುವಾಗ ಅದು ಏನೇ ಆಗಿರಲಿ ಒಳ್ಳೆ ವಿಚಾರಗಳು ಕೂಡ ಕೆಟ್ಟದಾಗಿ ಕಾಣ್ತವೆ, ಎಂಥ ಕೆಟ್ಟ ವಿಚಾರಗಳು ಕೂಡ ಒಳ್ಳೆಯದಾಗಿ ಕಾಣ್ತವೆ ಅನ್ನೋ ಅಭಿಪ್ರಾಯವನ್ನು ಕೂಡ ರಾಣಿ ಚಂದ್ರಮತಿ ಹೇಳ್ತಾರೆ. ಮತ್ತು ರಾಜ ಆಸ್ಥಾನದ ವೈದ್ಯರನ್ನು ಎಲ್ಲದನ್ನೂ ಕೂಡ ರಾಣಿ ಚಂದ್ರಮತಿ ಹತ್ತಿರದಲ್ಲೇ ಇಟ್ಕೊಂಡು ಇರ್ತಾರೆ. ಯಾಕೆಂದರೆ ಈ ಜಯದ್ರಥ ಯಾವಾಗ ಬಿಟ್ಟೋಗ್ತಾನೋ ಆವಾಗ ರಾಜನ ದೇಹ ಕಾಪಾಡಬೇಕು ಅನ್ನೋ ಇದರಿಂದ. ಈ ಮಾತೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಪರಾಶರ ಶಾಸ್ತ್ರಿ ಸರಿ ಬನ್ನಿ ಅಲ್ಲಿಗೆ ಹೋಗಿ ಮೀಟ್ ಮಾಡೋಣ ಅಂತ ಹೇಳಿ ಚಿತ್ರಶಿಖಂಡಿ, ರಾಣಿ, ಪರಾಶರ ಶಾಸ್ತ್ರಿ 3 ಜನನು ಜಯದ್ರಥ ಇರೋ ರೂಮ್ಗೆ ಹೋಗ್ತಾರೆ. ಹೋದ ತಕ್ಷಣ, ಅರೆ ನೀನು ಇಲ್ಲಿದೆಯಾ, ಇಷ್ಟು ದಿನ ಎಲ್ಲೋಗಿದೆ, ಯಾವ ಗಳೆಲ್ಲ ಹಾರಾಡ್ತಿದ್ಯೋ, ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ ಅಂತ ನಗ್ತಾರೆ ಪರಾಶರ ಶಾಸ್ತ್ರಿ. ಯಾರು ನೀನು ಅಂತ ಅವನು ಕೇಳ್ತಾನೆ. ಅರೆ ನಾನು ಗೊತ್ತಿಲ್ವಾ, ಗಿರಿರಾಜಪುರಮಲ್ಲಿ ನಾನು ನೋಡೇ ಇಲ್ವಾ ಅಂತ ಕೇಳ್ತಾನೆ ಪರಾಶರ ಶಾಸ್ತ್ರಿ. ಅದಕ್ಕೆ ಜಯದ್ರಥ ಅಂತಾನೆ, ಅದೇ ರಾಜನ ಮೈಯಲ್ಲಿ ಹೊಕ್ಕೊಂಡಿರೋ ಜಯದ್ರಥ, ಅರೆ ಮಹೇಶ್ವರಿ ಮೇಲೆ ತುಂಬ ಆಳವಾಗಿ ಪ್ರೀತಿಗೆ ಇಳಿದಿದ್ನಲ್ಲ, ಅವಳು ತೀರ್ಕೊಂಡಾದ್ಮೇಲೆ ಸ್ವಲ್ಪ ನೆನಪೆಲ್ಲ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ, ಅದು ಏನು ಮಾಡೋದು ನೆನಪಿಲ್ಲ ಸರಿಯಾಗಿ ಅಂತ ಹೇಳ್ತಾನೆ. ಇರಲಿ ಬಿಡು ಪರವಾಗಿಲ್ಲ, ಆರಾಮಾಗಿದೆಯಲ್ಲ ಅಂತ ಹೇಳಿ ಹೊರಗೆ ಬಂದುಬಿಡ್ತಾನೆ ಪರಾಶರ ಶಾಸ್ತ್ರಿ. ಇವರು ಕತ್ತಲೆಯಲ್ಲಿ ಬಾಣ ಹಾಕಿರ್ತಾರೆ, ಆದರೆ ಅದು ನಿಜವಾಗ್ಲೂ ಗೊತ್ತಾಗತ್ತೆ. ಈಗ ಹೊರಗೆ ಬಂದಿದ್ದೆ, ನನಗೆ ಮನೆಗೆ ಹೋಗಿ ಯೋಚನೆ ಮಾಡ್ತಾನೆ, ಈಗ ನಾನು ಯಾವ ದೇವರ ತಪಸ್ಸು ಧ್ಯಾನ ಎಲ್ಲ ಮಾಡಿರೋನು, ಇದೆಲ್ಲ ನೋಡಿದ್ರೆ ಸತ್ತವ್ರ ಬಗ್ಗೆ ತಿಳಿಬೋದು, ಬದುಕಿದವ್ರ ಬಗ್ಗೆ ತಿಳಿಬೋದು, ಆಗಿರೋದ್ರ ಬಗ್ಗೆ ತಿಳಿಬೋದು, ಆಗೋದ್ರ ಬಗ್ಗೆನೂ ತಿಳಿಬೋದು. ಆದರೆ ಯಾವುದೋ ಒಂದು ಮ್ಲೇಚ್ಛ ಮಂತ್ರದಲ್ಲಿ, ಯಾವುದೋ ಒಂದು ದುಷ್ಟ ಶಕ್ತಿಯಲ್ಲಿ ಇರೋ ಇವ್ರನ್ನ ಕಂಡುಹಿಡಿಯೋದು ಒಂದು ಮಟ್ಟಿಗೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಈ ಪರಾಶರ ಶಾಸ್ತ್ರಿ ಏನು ಮಾಡ್ತಾರೆ, ತಾನು ಚಿಕ್ಕಂದ್ರಲ್ಲಿ ಕಲಿತ ಒಂದು ಶಬರಿ ಮಂತ್ರನ ಎಲ್ಲ ನೆನಪಿಸ್ಕೊಳ್ತಾರೆ. ಆಮೇಲೆ ಅಂಗಡಿಗೆ ಹೋಗಿ ಅದಕ್ಕೆ ಬೇಕಾದ ಎಲ್ಲ ಸಾಮಾನು ತಗೊಂಬಂದು ರಂಗೋಲಿ ಹಾಕಿ ಕಳ್ಳಿ ಎಲೆಯಲ್ಲಿ ಎಲ್ಲ ಏನೇನು ಇಡಬೇಕೋ ಅದನ್ನೆಲ್ಲ ಇಟ್ಟು ಪೂಜೆಗೆ ರೆಡಿ ಆಗ್ತಾರೆ. ಆ ಮಂತ್ರ ಜಪ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವ್ರಿಗೆ ಹೇಳ್ಕೊಟ್ಟವರು ಹೇಳಿರ್ತಾರೆ, ಫಸ್ಟು ನಿನಗೆ ನರಿ ಶಬ್ದ ಕೇಳಿಸುತ್ತೆ ಕೂಗೋದು, ಅದು ನಿಂಗೆ ಕೇಳಿಸ್ಕೊಂಡಾಗ ಏನಾದರೂ ನಿಲ್ಲಿಸ್ದೆ ಅಂದರೆ ನರಿಗಳು ಬಂದು ನಿನ್ನ ತಿಂದುಬಿಡ್ತವೆ, ಅದನ್ನು ಅವಾಗ ಮಾತ್ರ ಬಿಡಬೇಡ ಅಂತ ಹೇಳಿರ್ತಾರೆ. ಆಯಿತು ಅಂತ ಅಂದ್ಬಿಟ್ಟು ಇವನು ಶುರು ಮಾಡ್ತಾನೆ. ಇವನಿಗೆ ಅದೇ ಥರ ಶಬ್ದ ಕೇಳಿಸುತ್ತೆ. ಒಂದು ಸೆಕೆಂಡು ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ, ಹೇಳಲಿಕ್ಕೆ ಕಷ್ಟ ಆಗೋ ಥರ. ಆದರೂ ಮತ್ತೆ ಆ ಮಾತೆಲ್ಲ ನೆನಪಿಸ್ಕೊಂಡು ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾನೆ. ಆವಾಗ ಮತ್ತೆ ಸುಮಾರು ಜಾಸ್ತಿ ನರಿಗಳು ಕಿರ್ಚೋ ಹಾಕಿ ಕೇಳುತ್ತೆ. ಅದಾದಮೇಲೆ ಅವನಿಗೆ ಗೊತ್ತಾಗತ್ತೆ, ಓಕೆ ಇದು ದೇವರು ಹೊಲಿದಿದ್ದಾರೆ ಅನ್ನೋದಕ್ಕೆ ಸಂಕೇತ ಅಂತ. ಇದು ಆಗುವಾಗ 3 ದಿನ ಆಗಿರುತ್ತೆ. ಮತ್ತು 1 ದಿನ ಅವರು
ಅಲ್ಲೆಲ್ಲ ಹೋಗಿ ಚೆಕ್ ಮಾಡ್ಕೊಂಬರೋಕ್ಕೆ ಹೋಗಿದ್ರಲ್ಲ, ಅದು 4 ದಿನ ಕಳೆದೋಗುತ್ತೆ ಇಲ್ಲಿಗೆ. ಆವಾಗ ಯೋಚನೆ ಮಾಡ್ತಾ ಹೇಳ್ತಾನೆ, ಇನ್ನೂ 1 ದಿನ ಅದು ಮಂತ್ರ ಮುಂದುವರಿಸ್ಬೇಕು. ಇದಕ್ಕೆ ಒಂದು ಸಣ್ಣ ಮಗು ಸತ್ತ ಮೇಲೆ ಅದರ ಬೆನ್ನು ಮೂಳೆಯಲ್ಲಿ ಕೆಳಗಡೆ ಇರೋ ಒಂದು ನರವನ್ನು ತಂದು ಅದಕ್ಕೆ ನೈವೇದ್ಯ ಮಾಡಬೇಕು. ಅದು ಹೆಂಗೆ ಮಾಡೋದು, ಅದು ಯಾರಿಗೂ ಗೊತ್ತಾಗ್ಲಾರ್ದಂಗೆ ತಾನೊಬ್ಬನೇ ಹೋಗಿ ತರಬೇಕು. ನನಗೆ ಇದು ಹೊಲಿಯೋದಾದರೆ ನನಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋಗುವಾಗ ಯಾರೋ ಪಾಪ ಮಗುನ ಉಳಿ ಬರ್ತಾ ಇರೋರು ಕಾಣುತ್ತೆ. ಸರಿ, ಆ ಕಡೆಗೆ ಹೆಜ್ಜೆ ಹಾಕ್ತಾನೆ. ಇವನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಯಾವುದೋ ಒಂದು ನರಿ ಬಂದು ಆ ಮಗುನ ಹೊರಗೆ ತೆಗೆದು ಇವನಿಗೆ ಬೇಕಾಗಿರೋ ನರನ ಕಟ್ ಮಾಡಿ ಇನ್ನೇನು ತಿನ್ನಬೇಕು ಅಂತ ಹೋಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಮಣ್ಣಿಂದು ಒಂದು ಗೆಡ್ಡೆ ತಗೊಂಡು ನರಿಗೆ ಎಸಿತಾನೆ ಪರಾಶರ ಶಾಸ್ತ್ರಿ. ಆ ಮೂಳೆ ಕೆಳಗೆ ಬೀಳುತ್ತೆ. ಅಷ್ಟೊತ್ತಿಗೆ ಎಲ್ಲಿಂದಲೋ ಇನ್ನೊಂದು ನರಿ ಬರುತ್ತೆ. ಅವೆರಡು ಕಾದಾಡೋಕ್ಕೆ ನಿಲ್ತವೆ. ಆಮೇಲೆ ಆ ದಾರಿ ಹೋಗ್ತಾರೆ ಒಬ್ಬರು, ಏನು ಅಂತ ಯಾರೋ ವೃದ್ಧರು ಇಲ್ಲಿ ನಿಂತಿದ್ದಾರಲ್ಲ ಅಂದಂಗೆ ಏನು ಅಂತ ಕೇಳಿದ್ರೆ, ಯಾರೋ ಈ ರೀತಿ ಮಗುನಿಟ್ಟೋಗಿದ್ದಾರೆ, ಈ ನರಿಗಳು ಹೀಗೆ ಕಾದಾಡ್ತಿದ್ದಾವೆ ಅಂತ ಹೇಳಿದ್ರೆ, ಅವನ ಕೈಯಲ್ಲಿ ಕೋಲಿರುತ್ತೆ. ಅವನು ಸ್ವಲ್ಪ ಬಲಿಷ್ಠನಾಗಿರ್ತಾನೆ. ದಾರಿ ಹೋಗ ಬಂದು ಆ ನರಿಗಳನ್ನ ಓಡಿಸ್ತಾನೆ. ಆಮೇಲೆ ಆ ಮಗುನ ಹಾಗೆ ಒಳಗಿಟ್ಟು ಎಲ್ಲ ಸುತ್ತಲೂ ಕಾಲಲ್ಲಿ ಮತ್ತು ಕೋಲಲ್ಲಿ ಮಣ್ಣೆಲ್ಲ ಮುಚ್ತಾ ಇರ್ತಾನೆ. ಆಗ ಆ ಕೆಳಗೆ ಬೀಳಿಸಿದ್ದ ಆ ನರವನ್ನು ಮಣ್ಣಿನ ಸಮೇತ ತಗೊಂಡು ಅಲ್ಲಿದ್ದ ಅರಳಿ ಎಲೆಯಲ್ಲಿ ಅದನ್ನು ಸುತ್ತಿ ಬಂದಿರೋ ವ್ಯಕ್ತಿ ಆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಈ ಪರಾಶರ ಶಾಸ್ತ್ರಿ ಟವಲ್ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಮನೆಗೆ ಬಂದು ನೈವೇದ್ಯ ಮಾಡ್ತಾರೆ. ಆವಾಗ ಇನ್ನೂ ಜೋರು ಶಬ್ದ ಕೇಳುತ್ತೆ. ಆಗ ಅವ್ರಿಗೆ ಇದೆಲ್ಲ ಅವ್ರು ಏನೇನು ತಿಳ್ಕೊಬೇಕು ಅನಿಸುತ್ತೆ. ಯಾರು ಈ ವ್ಯಕ್ತಿ ಜಯದ್ರಥ ಅಂತ ಕೇಳುವಾಗ ಅವನಿಗೆ ಎಲ್ಲ ತನ್ನ ಕಣ್ಮುಂದೆ ನಡೆದಂಗೆ ಪಿಕ್ಚರ್ಸ್ ಗೊತ್ತಾಗುತ್ತೆ. ಒಂದು ವನದಲ್ಲಿ ಒಬ್ಬ ರಾಜಕುಮಾರಿ ಇದ್ದರೆ ಅಲ್ಲಿ ಹೋಗಿ ಅತ್ಯಾಚಾರ ಮಾಡಲಿಕ್ಕೆ ನೋಡ್ತಾನೆ ಇವನು. ಬ್ರಾಹ್ಮಣ ವೇಷದಲ್ಲಿ ಇದ್ದ ಐದು ಜನ ಬಂದು ಅವನಿಗೆ ಒಡೆದು ಗುಂಡು ತೆಗೆಸಿ ಕಳಿಸ್ತಾರೆ. ಅವನು ಆ ಸಿಟ್ಟಿಗೆ ಶಿವನ ತಪಸ್ಸು ಮಾಡ್ತಾನೆ. ತದನಂತರ ಯಾವುದೋ ಒಂದು ಯುದ್ಧದಲ್ಲಿ ಅವನ ಪ್ರಾಣ ಹೋಗುತ್ತೆ. ಆ ತಲೆ ಹೋಗಿ ಮತ್ತಾರೋ ಸಂಧ್ಯಾ ವಂದನೆ ಮಾಡೋ ಬೊಗಸೆಯಲ್ಲಿ ಬೀಳುತ್ತೆ. ಆ ನಂತರ ಆ ತಲೆ ಕೆಳಗೆ ಬೀಳುತ್ತೆ. ಆ ಸಂಧ್ಯಾ ವಂದನೆ ಮಾಡ್ತಿದ್ದವನು ಕೂಡ ತಲೆ ಹೋಳಾಗಿ ಸತ್ತೋಗ್ತಾನೆ. ತದನಂತರ ಒಂದು 10ರಿಂದ 20 ಜನ ಒಬ್ಬರು ಆದಮೇಲೆ ಒಬ್ಬರು ಹಾಗೇ ಸ್ವಲ್ಪ ವಯಸ್ಸಾಗೋ ಥರ ಇರೋದು, ಸಾಯೋದು ಹೀಗೇ ಬರುತ್ತೆ. ಅದಾದಮೇಲೆ ಒಂದು ಚಂಡಿ ವಿಗ್ರಹ ಈಗ ಸದ್ಯಕ್ಕೆ ಒಂದು ಬೆಟ್ಟದ ತಪ್ಪಲಿನಲ್ಲಿ ಇರುತ್ತೆ. ಅದು ಆ ಚಂಡಿ ವಿಗ್ರಹಕ್ಕೆ ಎಲ್ಲ ಒಡೆದು ಹಾಳಾಗಿರುತ್ತೆ. ಅದರ ನಾಲಿಗೆ ಕಲ್ಲರ್ ಫೇಡ್ ಔಟ್ ಆಗಿ ಇರೋ ಥರ ಕಾಣಿಸ್ತಾ ಇರುತ್ತೆ, ಮಾಸಿ ಹೋಗಿ. ಅಲ್ಲಿ ಒಂದಿಷ್ಟು ಶವಗಳು, ಹಾಗೆ ಒಂದಿಷ್ಟು ಎತ್ತರ ಗುಡ್ಡೆಗಳು, ಮಣ್ಣಿನ ಗುಡ್ಡೆಗಳು ಕಾಣ್ತವೆ. ಅಲ್ಲಿ ಇದು ಯಾರ್ದು ಅಂತ ಕೇಳುವಾಗ ಇದು ಹೇಗೆ ಬಂತು ಅಂತ ಮತ್ತೆ ಪರಾಶರ ಶಾಸ್ತ್ರಿ ಯೋಚನೆ ಮಾಡ್ತಾನೆ. ಆಗ ಮತ್ತೆ ಚಿತ್ರ ಕಾಣಿಸುತ್ತೆ. ಆ ಮಂತ್ರದ ಫಲದಿಂದ ಆ ದೇವರು ಹೊಲಿದಿರ್ತಾರೆ. ಆಮೇಲೆ ಗೊತ್ತಾಗತ್ತೆ, ಈಗ ನಾಸ್ತಿಕ ಧೂಮದಲ್ಲಿ ಹೇಳಿದ್ನಲ್ಲ, ಆ ಕತೆ ಎಲ್ಲ ಕಾಣಿಸುತ್ತೆ. ತಾನು ಧೂಮ ಆಗಿ ಹೇಗೆ ಕನ್ವರ್ಟ್ ಆಗ್ತಾನೆ ಜಯದ್ರಥ ಅನ್ನೋದೆಲ್ಲ ಕಾಣಿಸುತ್ತೆ. ಮತ್ತು ಆ ಗಾಳಿಯಲ್ಲಿ ಹೋಗಿದ ಆ ಧೂಮ ಬಂದು ಈ ದಿಬ್ಬೆಗಳು, ಮಣ್ಣಿನ ದಿಬ್ಬೆಗಳ ಥರ ಹೇಗೆ ಏರ್ಪಡಿದ್ವು ಅಂತ ಕೂಡ ಚಿತ್ರಣ ಥರ ಕಾಣುತ್ತೆ. ಆದರೆ ಈ ಜಯದ್ರಥ ಫಸ್ಟ್ದೇನೋ ಓಕೆ, ಸೈಂಧವ, ಮತ್ತೆ ಬಂದವರೆಲ್ಲ ಯಾರು ಇವನಿಗೆ ಅರ್ಥ ಆಗಲ್ಲ. ಅದು ಗಿರಿರಾಜಪುರಮಲ್ಲಿ ಯಾರಾದರೂ ಇದ್ದಾರಾ ಅಲ್ಲಿ ಗೊತ್ತಿರೋರು, ವಯಸ್ಸಾದವರು, ಅಥವಾ ಈ ಸುತ್ತಲೂ ಯಾರಾದರೂ ವಯಸ್ಸಾದವರು ಇದ್ದಾರಾ ಅಂತ ಚಿತ್ರಶಿಖಂಡಿನ ಕರೆದು ಕೇಳ್ತಾನೆ ಪರಾಶರ ಶಾಸ್ತ್ರಿ. ಇಲ್ಲೇ ನಮ್ಮ ಛತ್ರದಲ್ಲಿ ಒಬ್ಬರು ಸುಮಾರು ಒಂದು ವಯಸ್ಸು 150 ಇದ್ರ ಮೇಲಿರುತ್ತೆ, ಅಂಥವ್ರು ಒಬ್ರು ಇದ್ದಾರೆ ನೋಡಿ ಅಲ್ಲಿ ಅಂತ ಹೇಳ್ತಾನೆ ಚಿತ್ರಶಿಖಂಡಿ. ಇವನು ಪರಾಶರ ಶಾಸ್ತ್ರಿ ಅಲ್ಲೋಗಿ ಕೇಳಿದಾಗ ಅವನು ರಾಣಿ ಮಹೇಶ್ವರಿಗೆ ಪಲ್ಲಕ್ಕಿ ಹೊತ್ತುಕೊಂಡು ಹೋಗೋ ಬೋಯದವನಾಗಿದ್ದಂತೆ. ಅದಕ್ಕಾಗಿ ಅವನು ಆಗ ನಡೆದ ತನಗೆ ತಿಳಿದ ಎಲ್ಲ ವಿಂಧ್ಯಪರ್ವತದ ಸ್ವಾಮಿ ಕತೆ, ರಾಜನ ಕತೆ, ಮಹೇಶ್ವರಿ ಕತೆ, ಪ್ರತ್ಯೋದನ ಹೇಗೆ ರಾಜ ಆದದ್ದು ಎಲ್ಲ ವಿಚಾರನ್ನು ಬಿಚ್ಚಿ ಹೇಳ್ತಾನೆ. ಸರಿ ಅಂತ ಹೇಳಿ ಅದನ್ನೆಲ್ಲ ತಿಳ್ಕೊಂಡು ಮತ್ತೆ ಮನೆಗೆ ಬಂದು ಮತ್ತೊಂದು ಸತಿ ಜಪ ಮಾಡಿದಾಗ ಒಂದು ದೇವಿ ಕ್ಷುದ್ರ ದೇವತೆ ಹೊಲಿತಾಳೆ. ಮೂರ್ಖತ್ವ ಮತ್ತು ಅಹಂಕಾರನೇ ಅವಳಗಿರೋ
ಆಭರಣ ಏನೋ ಅನ್ನೋ ಥರ ಇರುತ್ತೆ. ಅವಳು ಆ ದೇವತೆಗೆ ಕಾಲಿರೋದಿಲ್ಲ, ಕೈ ತುಂಬ ಉದ್ದ ಇರುತ್ತೆ, ಗಾಳಿಯಲ್ಲಿ ತೇಲಾಡ್ತಿದ್ದಂಗೆ ಇರುತ್ತೆ ಆ ದೇವಿ. ಕೇಳಿದ್ದಕ್ಕೆ ನಾನು ನಿನಗೆ ಹೊಲ್ದಿದ್ದೀನಿ, ನೀನು ಕರೆದಾಗೆಲ್ಲ ಮಾತಾಡ್ತೀನಿ, ನಿನಗೆ ಏನು ಬೇಕೋ ಕೇಳು, ಯಾವಾಗ ಬೇಕೋ ಹೇಳು ಅಂತ ಹೇಳ್ತಾಳೆ. ಅದಾದಮೇಲೆ ಈ ದಿಬ್ಬೆಗಳ ಬಗ್ಗೆ ಕೇಳ್ತಾನೆ, ಯಾರೀ ಜಯದ್ರಥ ಅಂತ. ಆವಾಗಲೂ ನಾಸ್ತಿಕ ಧೂಮದಲ್ಲಿ ಬರೋ ಅವನ ಜನ್ಮ ವೃತ್ತಾಂತವನ್ನು ಎಲ್ಲ ಹೇಳುತ್ತೆ ಆ ದೇವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವನಿಗೆ ಯೋಚನೆ ಬರುತ್ತೆ. ಆಗ ಯೋಚನೆ ಮಾಡ್ತಾನೆ, ಮತ್ತೆ ಶಿಶುನಾಗ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಮುಂಚೆ ಮರ್ಯಾದೆ ಕೊಟ್ಟು ಮಾತಾಡ್ಸಿರ್ತಾನೆ ಶಿಶುನಾಗ. ಈಗ ಅವನು ಮಾತಾಡಲ್ಲ, ಒಂಥರ ಇಲ್ಲಿಂದ ಹೋದರೆ ಸಾಕು ಇವನು ಅನ್ನೋ ಥರ ನೋಡ್ತಾ ಇರ್ತಾನೆ. ಏನಕ್ಕಪ್ಪ ಹಂಗಿದೆಯಾ ಅಂತ ಪರಾಶರ ಶಾಸ್ತ್ರಿ ಕೇಳಿದ್ರೆ ಶಿಶುನಾಗ ಹೇಳ್ತಾನೆ, ಇಲ್ಲ ಅದು ನಮ್ಮ ಗುರುಗಳು ಬರ್ತೀನಿ ಅಂದರು, ಅವರೂ ಬರಲಿಲ್ಲ. ಒಂದು ಸ್ವಲ್ಪ ದಿನ, ಒಂದು 3-4 ದಿನ ಹೆಚ್ಚು ಕಮ್ಮಿ ಈ ನರಿಗಳು ಹೂಳಿಡೋದು ಕೇಳ್ತಾ ಇತ್ತು. ಇತ್ತೀಚೆಗೆ ಅದು ಕೇಳ್ತಾ ಇಲ್ಲ, ತುಂಬ ಸ್ತಬ್ಧತೆ ಆಗಿಬಿಟ್ಟಿದೆ, ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ. ಅಲ್ಲಿ ವೇದ ಮರೀಚಿಕ ಹೇಗಿದ್ದಾಳೋ ಏನೋ, ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತೆಲ್ಲ ಹೇಳ್ತಾನೆ. ನಿಮ್ಮ ತಂದೆ ಮಾತಾಡ್ಬೇಕಂತಿದ್ರು ನೋಡು ನಿನ್ನ ಹತ್ರ ಅಂತ ಹೇಳ್ತಾನೆ. ಶಿಶುನಾಗ ಪರಾಶರ ಶಾಸ್ತ್ರಿಗೆ ಕೂತ್ಕೊಳ್ಳಿ ಅಂತ ಕೂಡ ಹೇಳೋದಿಲ್ಲ. ಇವನು ಮಾತಾಡೋಕ್ಕೆ ಇಷ್ಟ ಇಲ್ಲದೇನೆ ಅಪ್ಪ ಕರೀತಿದ್ದಾರಾ ಅಂದ್ಬಿಟ್ಟು ತಕ್ಷಣ ಎದ್ದು ಹೊರಟೋಗ್ಬಿಡ್ತಾನೆ. ಸರಿ, ಅಲ್ಲಿಂದ ಪರಾಶರ ಶಾಸ್ತ್ರಿ ರಾಣಿ ಹತ್ರ ಬರ್ತಾನೆ. ಆಮೇಲೆ 3 ಜನ ಚಿತ್ರಶಿಖಂಡಿನೂ ಕರ್ಕೊಂಡು ಜಯದ್ರಥ ಇರೋ ರೂಮ್ಗೆ ಹೋಗ್ತಾರೆ. ಏನಪ್ಪ ರಾಜ, ಇನ್ನೂ ಎಷ್ಟು ದಿನ ಮಗನ ಹೀಗೆ ಇಡ್ತೀಯಾ, ಇವ್ನು ನಿಂಗೆ ಮದುವೆ ಮಾಡ್ಬೋದಲ್ವಾ ಅಂತ ಕೇಳ್ತಾನೆ ಪರಾಶರ ಶಾಸ್ತ್ರಿ. ಮಾಡೋಣ ಅಂತ ಜಯದ್ರಥ ಸುಮ್ಮನಾಗ್ತಾನೆ ರಾಜನ ರೂಪದಲ್ಲಿ. ಇವನಿಗೆ ಫಸ್ಟು ಒಂದು ಆಂಧ್ರ ರಾಜ್ಯದ ರಾಜಕುಮಾರಿ ವಂಕಜಾಬಿಲ್ಲಿ ಅಂತ, ಅವಳನ್ನ ತುಂಬ ಸೌಂದರ್ಯವತಿ, ಅವಳು ಇವನಿಗೂ ಇಷ್ಟ ಆಗಿದ್ಲು, ವೇದ ಮರೀಚಿಕನಿಗೂ ಇಷ್ಟ ಆಗಿದ್ಲು. ಆದರೆ ಯಾವುದೋ ಕಾರಣಕ್ಕೆ ಅದನ್ನು ಮುಂದೆ ಹೊರಡಿಸ್ಲೇ ಇಲ್ಲ. ನಿಮ್ಗೇನಾದರೂ ಓಕೆ ಆದರೆ ನಾನೇ ಹೋಗಿ ಅಲ್ಲಿಗೆ ಹೋಗಿ ಮಾತಾಡ್ಕೊಂಬರ್ತೀನಿ, ಅವಳನ್ನ ಕೊಟ್ಟು ಮದುವೆ ಮಾಡ್ಬೋದು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಏನೂ ರೆಸ್ಪಾಂಡ್ ಮಾಡಲ್ಲ. ಸ್ವಲ್ಪ ಹೊತ್ತಿಗೆ ಕೂತಿದ್ದು ಪರಾಶರ ಶಾಸ್ತ್ರಿನೂ ಹೊರಟು ಬಂದುಬಿಡ್ತಾನೆ. ಮತ್ತು ರಾಜಕುಮಾರನೂ ಎದ್ದು ಹೊರಟೋಗ್ತಾನೆ. ಆಗ ರಾಣಿ ಚಂದ್ರಮತಿ ಕೇಳ್ತಾಳೆ, ಯಾಕೆ ಮಗನಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇಲ್ವಾ ಅಂತ ಕೇಳಿದ್ರೆ, ಇಷ್ಟನೇ, ಮಾಡಬೇಕು. ಮತ್ತು ಆ ವಂಕಜಾಬಿಲ್ಲಿ ಕತೆ ಅಂದರೆ ಅವಳು ಚೆನ್ನಾಗಿದ್ದಾಳೆ, ಮಾಡ್ಬೋದು ಅಂತ ಹೇಳ್ತಾನೆ. ಮತ್ತು ಅವ್ರ ಮುಂದೆ ಯಾಕೆ ಹೇಳಲಿಲ್ಲ ಅಂತಂದರೆ, ನಾನು ಶಿಶುನಾಗನ ಜೊತೆ ಸಪ್ರೇಟಾಗಿ ಪರ್ಸ್ನಲ್ಲಾಗಿ ಮಾತಾಡಬೇಕು, ಅದಾದಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳಿ ಸುಮ್ಮನಾಗ್ತಾರೆ. ಆಗ ಇವನು ಮನೆಗೆ ಬಂದುಬಿಟ್ಟು ಏನು ಇಲ್ಲಿ ಇನ್ನೂ ಏನೋ ಕ್ಲಿಯಾರಿಟಿ ಇಲ್ವಲ್ಲ ಅಂತ ಹೇಳಿ ಈ 10 ದಿನದಿಂದ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ನೆಲ್ಲ ಇಟ್ಟಿರ್ತಾರಲ್ಲ ಅಲ್ಲಿಗೆ ಹೋಗ್ತಾರೆ. ಹೋಗಿ ಇಲ್ಲಿ ಏನೇನು ನಡೀತು ಹೇಳಿ ಅಂತ ಕೇಳ್ತಾರೆ ಆ ದಿಬ್ಬೆಗಳ ಹತ್ರ ಇರೋರನ್ನ. ಅವರು ಹೇಳ್ತಾರೆ, ಒಂದಿನ ಎತ್ತಿನ ಥರ ಇರೋ ಅಂಥ ಒಂದು ನರಿ ಬಂತು, ಅದು ಮನುಷ್ಯರ ಥರ ನಗ್ತಾ ಇತ್ತು, ಕರೀತು, ನಾವೇನೂ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಅಲ್ಲಿಂದ ಹೊಟ್ಟೋಯ್ತು. ಅಲ್ಲಿರೋ ಈ ಬಿದಿರು ಕೋಲಿನ ಥರ ಇರೋ ಆ ಕಪ್ಪು ಏನೇನಿರುತ್ತೋ ಅವನ್ನೆಲ್ಲ ಎತ್ಕೊಂಡೋಗಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಪವಿತ್ರವಾದ ಗಂಗಾ ನದಿಗೆ ಸೇರಿಸ್ಬಿಟ್ಟಿದ್ದಾರೆ ಅವರು ಅನ್ನೋ ವಿಷಯ ಪರಾಶರ ಶಾಸ್ತ್ರಿಗೆ ಅವನಿಗೆ ಒಲ್ದಿರೋ ದೇವತೆ ಮೂಲಕ ಗೊತ್ತಾಗುತ್ತೆ. ಮತ್ತು ಇನ್ನೊಬ್ಬ ಹೇಳ್ತಾನೆ, ಸ್ವಲ್ಪ ಕುಳ್ಳುಗಿರ್ತಾನೆ ಅಲ್ಲಿ ಕಾವಲಿಗಿದ್ದವರಲ್ಲಿ, ಒಂದಿನ ಈ ದಿಬ್ಬೆ ಒಂದು ಹಿಂಗೆ ಅಲ್ಗಾಡ್ದಂಗೆ ಆಯಿತು, ಏನೋ ಇಲಿಗಳು ಓಡ್ತಾ ಇದ್ದಾವೇನೋ ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ. ಅಲ್ಲೋಗಿ ನೋಡಿದ್ರೆ ಇಲಿಗಳು ತೋಡ್ದಂಗೆ ಸಣ್ಣದಾಗೊಂದು ಹೋಳಿರುತ್ತೆ. ಅಲ್ಲಿ ಏನಾಯಿತು ಅಂತ ಮತ್ತೆ ಆ ದೇವತೆಯನ್ನು ಕೇಳ್ತಾನೆ ಪರಾಶರ ಶಾಸ್ತ್ರಿ. ಒಂದು ಹಾವು ಬಂದು ಅಲ್ಲಿ ಕಚ್ಚಿ ಒಂದು 4 ಇವ್ರನ್ನ ಹಾವಿನ ಥರಾನೇ ಹೊರಗೆ ಬಂದು ಒಂದಷ್ಟು ದೂರ, ಅವನ ದೇಹ ಎಲ್ಲ ಹಾವಿನ ಥರ ಇರುತ್ತೆ, ಮುಖ ಮಾತ್ರ ಮನುಷ್ಯ ಅಲ್ಲ ನರಿನೂ ಅಲ್ಲ ಅನ್ನೋ ಥರ ಇರುತ್ತೆ. ಆ ಥರದ ವ್ಯಕ್ತಿ ಹಿಂಗೆ ಹಾವು ಥರ ಸರ್ಕೊಂಡು ಹೋಗಿ ಒಂದು 4 ಆ ಬಿದಿರು ದಿಂಬಿಗಳನ್ನು ಥರ ಇರೋ ಆ ನಾಸ್ತಿಕ ಧೂಮವನ್ನು ತಗೊಂಡು ಹೋಗಿ ವಂಕಜಾಬಿಲ್ಲಿ ಒಂದು ಅರಮನೆಯಲ್ಲಿ ಇರೋ ಉದ್ಯಾನದಲ್ಲಿ ಕೂತಿದ್ರೆ ಅಲ್ಲಿ ಹೋಗಿ ಅವಳಿಗೆ ನಿದ್ದೆ ಬರೆಸಿ ಇವನ್ನೆಲ್ಲ ಸುಟ್ಟಿ ಅವಳ
ಅವಳ ಕೈಯಲ್ಲಿ ಈ ಧೂಮವನ್ನು ಸೇದೋ ಹಾಗೆ ಮಾಡಿಬಿಟ್ಟಿರ್ತಾನೆ. ಈ ವಿಷಯ ಗೊತ್ತಾದ ಮೇಲೆ ಪರಾಶರ ಶಾಸ್ತ್ರಿಗೆ ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾನೆ. ಈಗ ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಂದೆ ಪರಾಶರ ಶಾಸ್ತ್ರಿ ಈ ವಿಪತ್ತಿನಿಂದ ಧರ್ಮವನ್ನು ಹೇಗೆ ಕಾಪಾಡ್ತಾರೆ, ರಾಜರ ಮನೆಯನ್ನು ಹೇಗೆ ಕಾಪಾಡ್ತಾರೆ, ಮತ್ತು ವಂಕಜಾಬಿಲ್ಲಿಗೂ ನಾಗಶಯನಿಗೂ ಮದುವೆ ಆಗತ್ತಾ, ಶಿಶುನಾಗನಿಗೂ ಮತ್ತು ವಂಕಜಾಬಿಲ್ಲಿಗೂ ಮದುವೆ ಆಗತ್ತಾ, ಶಿಶುನಾಗ ವೇದ ಮರೀಚಿಕೆ ಮೇಲೆ ಸೇಡು ತೀರಿಸ್ಕೊಳ್ತಾನ, ಇದು ಎಲ್ಲ ನಾಳೆ ಎಪಿಸೋಡಲ್ಲಿ ಕೇಳೋಣ. ಇಲ್ಲಿವರೆಗೂ ಈ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಇದರಲ್ಲಿ ಏನಾದರೂ ಕತೆ ಆಗ್ಬೋದು, ಕಂಟೆಂಟ್ ಆಗ್ಬೋದು, ಅಥವಾ ನರೇಷನ್ ಆಗ್ಬೋದು ಇಷ್ಟ ಆದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.